ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಸೊ ಕೆಲವು ಜನ ಡೌಟ್ ಕೇಳ್ತಾ ಇದ್ದೀರಾ, ಕರ್ನಾಟಕ CET ಅಪ್ಲಿಕೇಶನ್ ಫಾರ್ಮ್ ಮೇಲೆ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕಾ ಅಂತ ಕೇಳ್ತಾ ಇದ್ದೀರಾ. ಸೊ ಆಲ್ರೆಡಿ ಅಲ್ಲಿ ಇದೆ ಸಿಗ್ನೇಚರ್ ಆಫ್ ಪ್ರಿನ್ಸಿಪಲ್ ಅಂತ, ಕಂಪಲ್ಸರಿ ನೀವು ಅದನ್ನು ತೆಗೆದುಕೊಳ್ಳೇಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಎಜುಕೇಷನಲ್ ಡೀಟೇಲ್ಸ್ ನಿಮ್ಮ ಬಗ್ಗೆ ಗೊತ್ತಿರೋದೇ ನಿಮ್ಮ ಪ್ರಿನ್ಸಿಪಲ್ಗೆ, ಅಂದರೆ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಸೊ KCET ಫಾರ್ಮ್ ಅವ್ರ ಹತ್ರ ತೆಗೆದುಕೊಂಡು ಹೋದಾಗ ನೀವೇನೆಲ್ಲ ಎಂಟರ್ ಮಾಡಿದ್ರು ಅದೊಂದು ಸಲ ನೋಡ್ಕೊಳ್ತಾರೆ, ವೆರಿಫೈ ಮಾಡ್ತಾರೆ. ಸೊ ಅದು ಕರೆಕ್ಟ್ ಅನಿಸಿದಾಗ ಯೂಸಲಿ ಅವ್ರು ಸಿಗ್ನೇಚರ್ ಮಾಡ್ತಾರೆ. ಸೊ ಆ ರೀತಿ KA ಯೂಸಲಿ ನಂಬುತ್ತೆ. ಡಬಲ್ ವೆರಿಫಿಕೇಷನ್ ಆಗಲಿ ಅನ್ನೋ ಉದ್ದೇಶದಿಂದ ಆ ರೀತಿ ಮಾಡಿರ್ತಾರೆ. ದಯವಿಟ್ಟು ಸಿಗ್ನೇಚರ್ ತೆಗೆದುಕೊಂಡು ಹೋದಾಗ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಅದು ಈಸಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸಿಗ್ನೇಚರ್ ತೆಗೆದುಕೊಳ್ಳಲೇಬೇಕಾಗುತ್ತೆ, ತೆಗೆದುಕೊಳ್ಳಿ. ಓಕೆ, ಸೊ ಅದಾದ ನಂತರ ಎಲ್ಲ ಏನು ನೀವು ಫೋಟೋ ಕಾಪೀಸ್ ತೆಗೆದುಕೊಳ್ತೀರೋ ಅದ್ರ ಮೇಲೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ನ ತೆಗೆದುಕೊಳ್ಳೋಣ ದಯವಿಟ್ಟು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವೆಲ್ಲ ಡಾಕ್ಯುಮೆಂಟನ್ನ ಯಾವ ರೀತಿ ನೀವು ಸೀಕ್ವೆನ್ಸ್ ಆಗಿ ಅದನ್ನು ಜೋಡಿಸ್ಕೊಂಡು ಹೋಗಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆ, ಸೊ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಆಗಿತ್ತು, ಬಟ್ ಭಾಳ ಜನ ಕೇಳ್ತಾ ಇದ್ರಿ, ಅದಕ್ಕಾಗಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಚೆನ್ನಾಗಿ ಅನಿಸೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮಾತು ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.